ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಯೋತಿ ಗಿರೀಶ್ ಚಾನೆಲ್. ಬನ್ನಿ ಇವತ್ತು ನಾವು ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. 4 ಏಲಕ್ಕಿ ಮತ್ತು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ನೆನೆಸಿರೋ ಬಾದಾಮಿ, ಗೋಡಂಬಿ 4 ತೊಗೊಳ್ಳಿ. ಅರ್ಧ ಕಪ್ಪು ಗಸಗಸೆ, 1 ಕಪ್ ಕಾಯಿ, ಅರ್ಧ ಕಪ್ ಕೊಬ್ಬರಿ ಮತ್ತು ಅರ್ಧ ಕಪ್ ಅಕ್ಕಿ ಮತ್ತು 1 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ನೀವು ಉಂಡೆ ಬೆಲ್ಲನಾದ್ರು ತೊಗೋಬೋದು, ಯಾವುದಾದ್ರೂ ತೊಗೊಬೋದು ನೋಡಿ. ಮತ್ತು ಹಾಗೆ ತುಪ್ಪ, ನಾನು ತುಪ್ಪ ತೋರಿಸಿಲ್ಲ ಇಲ್ಲಿ, ತುಪ್ಪನೂ ತೊಗೊಳ್ಳಿ. ಮತ್ತು ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ ಬಿಸಿಯಾದ ನಂತರ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಅಕ್ಕಿ ಹುರ್ಕೊಳ್ಳೋಕ್ಕೆ. ನೀವು ಅಕ್ಕಿನ ತುಪ್ಪನಾದರೂ ಹಾಕ್ಕೊಂಡಾದರೂ ಹುರ್ಕೊಳ್ಬೋದು, ಹಾಕ್ಕೊಳ್ದೇನಾದರೂ ಹುರ್ಕೊಳ್ಬೋದು. ನಾನು ತುಪ್ಪ ಹಾಕಿ ಹುರಿತಾಯಿದ್ದೀನಿ ನೋಡಿ. ಅಕ್ಕಿ ಹೀಗೆ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಅಕ್ಕಿ ಬೇಗ ಸೇದೋಗ್ಬಿಡುತ್ತೆ ಅಲ್ವಾ, ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ ನೋಡಿ. ಹೀಗೆ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಗಸಗಸೆ ಪಾಯಸ. ಮತ್ತು ಹಾಗೆ ಈಗ ಗಸಗಸೆ ತೊಗೊಂಡಿದ್ವಲ್ಲ 1/2 ಕಪ್ಪು, ಅದನ್ನು ಹಾಗೆ ಹುರ್ಕೊಳ್ಳಿ ಲೋ ಫ್ಲೇಮಲ್ಲೇ. ತುಪ್ಪದ ಜೊತೆನೇ ಹುರ್ಕೊಳ್ಳಿ, ಅಕ್ಕಿ ಜೊತೆಲೇ. ಘಮ್ ಅನ್ನುತ್ತೆ ನೋಡಿ ಗಸಗಸೆ ಹುರಿತಾ ಇದ್ದರೆ. ಅದನ್ನು ಹೀಗೆ ಸ್ವಲ್ಪ ಕೆಂಪಗಾಗಬೇಕಷ್ಟೆ, ಅದನ್ನು ಹೀಗೆ ಹುರ್ಕೊಳ್ಳಿ. ಮತ್ತು ನೋಡಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಜಾರ್ಗೆ ಮತ್ತು ಆ್ಯಡ್ ಮಾಡ್ಕೊಳ್ಳೋಣ ಕೊಬ್ಬರಿ, 1/2 ಕಪ್ ಕೊಬ್ಬರಿ ಮತ್ತು ನೆನೆಸಿರೋ ಬಾದಾಮಿ, ಗೋಡಂಬಿ ಮತ್ತು 4 ಏಲಕ್ಕಿ ಮತ್ತು ಕಾಯಿ. ಇದಿಷ್ಟನ್ನು ಸ್ವಲ್ಪ ಮೊದಲಿಗೆ ನೀರು ಹಾಕ್ಕೊಳ್ದೇ ತರ್ತರಿಯಾಗಿ ರುಬ್ಕೊಳ್ಳಿ. ಫಸ್ಟೇ ನೀರು ಹಾಕ್ಬಿಟ್ರೆ ನಿಮಗೆ ಅದು ಕ್ರೀಮಿ ಟೆಕ್ಸ್ಚರ್ ಬರೋಲ್ಲ. ಬಾದಾಮಿ, ಗೋಡಂಬಿನ ಏನಕ್ಕೆ ನೆನೆಸಿಟ್ಟು ಹಾಕಿದ್ದೆ ಅಂದರೆ ತುಂಬಾ ಚೆನ್ನಾಗಿ ನುಣ್ಣಗೆ ರುಬ್ಬುತ್ತೆ, ಅದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ರುಬ್ಬಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಹೀಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನೋಡಿ. ಬೆಲ್ಲದ ಪಾಕ ಬಂದಿದೆ, ಬೆಲ್ಲದ ಪಾಕಕ್ಕೆ ನೀರು ಈ ಥರ ರುಬ್ಬಿರೋದನ್ನು ಆ್ಯಡ್ ಮಾಡ್ಕೊಳ್ಳಿ. ನುಣ್ಣಗೆ ರುಬ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ನೀರು ಆಮೇಲೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮಾಡಿರೋದು ಇವಾಗ 1 ಲೀಟ್ರ್ 1.5 ಲೀಟ್ರಷ್ಟು ಪಾಯಸ ಆಗಿದೆ. ಇವಾಗ ನೀವು ನೋಡಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ನೀರು. ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ನೋಡಿ. ಜಾರಿಗೆ ಸ್ವಲ್ಪ 1 ಲೋಟ ನೀರು ಹಾಕಿ ಹಾಕ್ತಾಯಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಬಂತು. ಹಾಗೆ ನೀವು ಈ ಥರ ಸೌಟು ಆಡಿಸ್ತಾನೆ ಇರಿ. ಸ್ವಲ್ಪ ಅಕ್ಕಿ ಹಾಕಿದ್ದೀವಲ್ಲ, ಅದರಿಂದ ಸ್ವಲ್ಪ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವೀಗ ಆಡಿಸ್ತಾನೆ ಇರಿ ಸೌಟು. ತುಂಬಾ ಚೆನ್ನಾಗಿ ಬಂದಿದೆ ಪಾಯಸ ನೋಡಿ. ವಾರದಲ್ಲಿ 2 ದಿನ ಮಕ್ಳಿಗಂತೂ ಮಾಡಿಕೊಡ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ಕುಡಿತಾರೆ. ಹೀಗೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 5ರಿಂದ 6 ನಿಮಿಷ ಕುದಿಸಿ ಸಾಕು. ಇಷ್ಟೇ, ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ನೋಡಿ ಎಷ್ಟು ಗಟ್ಟಿನೂ ಇಲ್ಲ, ತೆಳ್ಳನೂ ಇಲ್ಲ, ಮೀಡಿಯಮ್ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದಕ್ಕೇ ಇನ್ನೂ ನೋಡಿ ತುಪ್ಪ ಒಗ್ಗರಣೆ ಕೊಡಲೇ ಇಲ್ಲ, ಆದ್ರೂ ಮನೆಯೆಲ್ಲ ಘಮ್ ಅಂತ ಇದೆ ನೋಡಿ. ಪಾಯಸದ್ದು ಘಮ್ ಅಂತ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ಕುಡಿತಾರೆ. ಮತ್ತು ಹಾಗೆ ಒಂದು ಪ್ಯಾನ್ಗೆ 3 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ. ಡ್ರೈ ಫ್ರೂಟ್ಸ್ ಬೇಕಾದರೆ ನಿಮ್ಗೆ ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿನೂ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮಾಗಿ ಸ್ವಲ್ಪನೇ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇದನ್ನು ಆ್ಯಡ್ ಮಾಡ್ಕೊಳ್ಳಿ, ಪಾಯಸಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟು ಒಗ್ಗರಣೆ ಆದಮೇಲೆ 1 ನಿಮಿಷ ಕುದಿಸಿ ಸಾಕು. ಇಲ್ಲಿಗೆ ಪಾಯಸ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ ನೋಡಿ. ಈಗ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳಿ. ನಾನು ಮಾಡಿರೋ ಗಸಗಸೆ ಪಾಯಸ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.